ಗೌರವಾನ್ವಿತ ಎಲ್ಲ ನನ್ನ ಕುಲ ಬಾಂಧವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಏನಿವತ್ತು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಜೇಶ್ ಗೌಡರು ಭಾಳ ವಿಶೇಷವಾಗಿ ಒಕ್ಕಲಿಗರು ನಮ್ಮವರು ಎಲ್ಲರೂ ಸಹ ಒಗ್ಗೂಡಿಸ್ಬೇಕು. ಹಾಸನ ಜಿಲ್ಲೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಒಕ್ಕಲಿಗರಿದ್ದೀವಿ. ಕನಿಷ್ಠ ಪಕ್ಷ ಏನಾದರೂ ನಮ್ಮ ಒಕ್ಕಲಿಗರಿಗೆ, ನಮ್ಮ ಬಾಂಧವರಿಗೆ ಏನೋ ತೊಂದರೆ ಆಯಿತು ಅಂದರೆ ನಾವೆಲ್ಲ ಒಗ್ಗೂಡಬೇಕು. ಅದಕ್ಕೋಸ್ಕರ ಪಾಪ ಒಂದು 5 ವರ್ಷದಿಂದ ಅವರು ಈ ಸಂಘಟನೆನ ಕಟ್ತಾ ಬೆಳೆಸ್ತಾ ಬರ್ತಾ ಇದ್ದಾರೆ. ನಾವು ಹೆಚ್ಚು ಕಮ್ಮಿ ಸುಮಾರು ಒಂದು 20 ವರ್ಷದ ವಿಶ್ವಾಸ. ನಾವು ವಿದ್ಯಾರ್ಥಿ ದಶೆಯಿಂದ 17-18 ವರ್ಷದಿಂದಲೂ ಹೋರಾಟದ ಹಾದಿಯಲ್ಲಿ ಬರ್ತಾ ಇದ್ದೀವಿ. ನಾವು ನಾಡು ನುಡಿ ಜಲ ಏನಿವತ್ತು ಎಲ್ಲ ಥರ ಹೋರಾಟದಲ್ಲಿ ನಾವು ಮುಂದೆ ಬರ್ತಾ ಇದ್ದೀವಿ. ಅದೇನಪ್ಪ ಅಂದರೆ ವಿಶೇಷವಾಗಿ ರಾಜೇಶ್ ಗೌಡರದು ಒಂದು ಒಳ್ಳೆಯ ಹೃದಯವಂತಿಕೆ. ಯಾಕಂದರೆ ನಮ್ಮನ್ನೆಲ್ಲ ಬಳಸ್ಕೊಂಡು ಇವತ್ತು ಕೈ ಬಿಟ್ಟಿರೋಂಥ ತುಂಬ ಜನ ಹೋರಾಟಗಾರವ್ರೆ, ತುಂಬ ಜನ ನಾಯಕರವ್ರೆ. ಆದರೆ ಇವತ್ತು ರಾಜೇಶ್ ಗೌಡರು ವಿಶೇಷವಾಗಿ ನಮ್ಮನ್ನು ಕೈ ಹಿಡ್ತಾ ಇದ್ದಾರೆ ಅಂದರೆ ನಾವು ಫಸ್ಟ್ ಅವರಿಗೆ ನಾವು ಗೌರವ ಕೊಡಬೇಕು. ಯಾಕಂದರೆ ಒಂದು ಗಾದೆ ಹೇಳ್ತಾರೆ, ಕಾಲು ತುಣಿಯ ನಮ್ಮನ್ನ ಕಾಲಿಗೆ ಹಾಕೊಂಡು ಕಾಲು ತುಣಿಯ ಜೊತೆ ಇರೋ ಬದಲು ಕೈ ಹಿಡಿತಾರಲ್ಲ ಅಂಥ ಜೊತೆ ನಾವು ಸಹ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಅದಕ್ಕೆ ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ಬೋದು. ನಾವು ತೀರ್ಮಾನ ಮಾಡ್ಕೊಂಡು ಇವತ್ತು ರಾಜೇಶ್ ಗೌಡ ಜೊತೆ ನಾವು ಕೈ ಜೋಡಿಸ್ತಾ ಇದ್ವಿ. ಜೊತೆಗೆ ನಾವು ಶಕ್ತಿ ಮೇಲೆ ಈ ಜಿಲ್ಲೆನಲ್ಲಿ, ಯಾಕೆಂದರೆ ಬರೀ ನಮ್ಮದೊಂದು ತಾಲೂಕು ಇಲ್ಲ ಯಾವುದೋ ಒಂದು ಹಳ್ಳಿ ಹೋಬಳಿ ಅನ್ನೋದಕ್ಕಿಂತ ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ ಏನಾದ್ರು ಮಾಡಿ 8 ತಾಲೂಕಲ್ಲಿ ಏನಿವತ್ತು 8 ಕ್ಷೇತ್ರಗಳಿದಾವಲ್ಲ, ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ರಾಜೇಶ್ ಗೌಡರ ಕೈಗೆ ನಾವು ಬಲ ಜೋಡಿಸ್ತೀವಿ ಅಂತ ನಾವು ನಂಬಿಕೆ ಇಟ್ಟೆ ಇವತ್ತು ಅವ್ರಿಗೆ ಕೊಟ್ಟಿರೋಂಥ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ವಿ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ರಾಜೇಶ್ ಗೌಡರು ನಮ್ಮ ಜೊತೆ ಮುಂದ್ಗಡೆ ಇರ್ತಾರೆ ಅಂದರೆ ನಾವು ಹಿಂಗಡೆ ಇದ್ದೇ ಇರ್ತೀವಿ. ಅವ್ರ ಬೆನ್ನಲ್ಲಿ ಬಂದು ನಿಂತ್ಕೊಳ್ತೀವಿ. ಯಾಕಂದ್ರೆ ನಮಗೆ ತುಂಬ ಖುಷಿ ಆಗೋದು. ಯಾಕೆಂದರೆ ಭಾಳ ಕಷ್ಟ ಇದೆ. ಯಾಕಂದ್ರೆ ನಮಗೂ ನೋವಿದೆ. ನಾವು ಸಂಘಟನೆ ಮಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಂಥ ಹೋರಾಟಗಾರರು. ಒಂದು ಸಂಘ ಕಟ್ಟಬೇಕು, ಸಂಘ ಬೆಳೆಸ್ಬೇಕು ಅಂದ್ರೆ ಭಾಳ ಕಷ್ಟ ಇದೆ. ಯಾಕಂದ್ರೆ ಇವಾಗ ಏನಾಯ್ತು ಅಂದರೆ ನಾವೆಲ್ಲ ಒಂಥರ ಈ ಏಡಿಕಾಯಿ ಇದ್ದಂಗೆ ಇಲ್ಲ ಕಪ್ಪೆ ಇದ್ದಂಗೆ ಇದ್ಬಿಟ್ಟಿದ್ವಿ. ಒಂದು ನೀವು ನಂಬ್ತಿರೋ ಈ ಏಡಿಕಾಯಿಗಳನ್ನ ಒಂದು ಯಾವ್ದಾರು ಒಂದು ಬೋರಣಿಕಾಯಿ ಹಾಕ್ಬಿಟ್ಟು ಬಿಟ್ಟರೆ ಒಂದು ಸಹ ಮೇಕಂತ ಬಿಡಲ್ಲ. ಒಂದಕ್ಕೊಂದು ಕಾಲಿಟ್ಕೊಂಡು ನಾವೇ ಹಿಡಿತಾ ಇರ್ತೇವೆ. ಆ ಥರ ಆಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ದಯಮಾಡಿ ನಾವು ಒಂದು ವಿಶೇಷ ಹೇಳೋದೇನು ಅಂದರೆ, ನಮಗೆ ಇರೋದು 3 ಜನ ಆಗಲಿ, ಮುತ್ನಂತರಿರಲಿ, ಸುಮ್ಮನೆ ನಾವು ಗೊತ್ತದು ಸಂಘಟನೆಗೆ ದಯಮಾಡಿ ಕೆಟ್ಟ ಹುಳುಗಳನ್ನ ತರೋದ್ಬೇಡಿ. ನಮಗೆ ಜನಸಂಖ್ಯೆ ಕಮ್ಮಿ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ಹೋರಾಟದ ಆದ್ಯತೆ ಇರುತ್ತೆ. ಆದರೆ ಕೆಟ್ಟವ್ರನ್ನ ತಗೊಂಬಂದು ಹಿಡಿ ಸೇರಿಸಿ ಮತ್ತೆ ಸಂಘಟನೆ ಹೊಡೆಯೋದು ಬೇಡ. ನಮಗೆ ಗೊತ್ತು ಅವ್ನು ಕೆಟ್ಟನು ಅಂದ್ರೆ ಕರ್ಕೊಂಬರ್ದೇ ಬೇಡಿ. ಒಳ್ಳೆಯವ್ರನ್ನ ಕರ್ಕೊಂಬಂದು ಹೇಳ್ತಾರಲ್ಲ, 3 ಜನ ಆಗಲಿ, ಪ್ರಾಮಾಣಿಕರಿರಲಿ. ಒಂದು ಹಳ್ಳಿಯಿಂದ 3 ಜನ ಬಂದರು, ಇವತ್ತು ಈ ಜಿಲ್ಲೆಯಿಂದ 1000 ಜನ ಆಯ್ತಾರೆ. ನಾವು ಗೊತ್ತದು ಯಾರೋ ಕೆಟ್ಟ ಕರ್ಕೊಂಡು ಸೇರಿಸಿದ್ರೆ ಇಡೀ ಸಂಘಟನೆ ಹೊಡ್ಕೊಂಡು ಹೋಗ್ತಾನೆ. ನಾವೆಲ್ಲ ಚಿತ್ರ ಇರ್ತೀವಿ. ಅದರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ಸಂಘಟನೆಗೆ ಯಾರೋ ಒಬ್ಬರನ್ನ ಸದಸ್ಯರು ಮಾಡ್ಬೇಕಾದ್ರೆ ನಿಮಗೆ ಅವ್ರ ಗುಣ ಗೊತ್ತಿರುತ್ತೆ, ಅವ್ರ ವಿಚಾರ ಗೊತ್ತಿರುತ್ತೆ. ಅಂಥ ಕೆಟ್ಟ ಹುಡುಗರು ಮಾತ್ರ ದಯಮಾಡಿ ಸಂಘಟನೆ ಸೇರಿಸ್ಬೇಡಿ. ಏನು ಗೊತ್ತಿಲ್ಲ ನಮಗೆ ತಾಂಬಂದ್ಬೇಕಾದ್ರೆ ಬೆಳೆಸೋಣ. ಯಾಕಂದ್ರೆ ತೊಂದರೆ ಇಲ್ಲ, ಬೆಳೆಸೋದಕ್ಕೆ ರಾಜೇಶ್ ಗೌಡರು ಇದ್ದಾರೆ, ಜೊತೆ ನಾವಿರ್ತೀವಿ. ಅವ್ರಿಗೆ ಏನು ಶಕ್ತಿ ಬೇಕಾದ್ರೆ ತುಂಬಾನ. ಆದರೆ ಯಾವುದೇ ಕಾರಣಕ್ಕೆ ನಿಮಗೆ ಮನವಿ ಮಾಡೋದೇನು ಅಂದರೆ, ಬೇಡವಾದ ಕರ್ಕೊಂಬಂದು ಸಂಘಟನೆ ಮೇಲೆ ದಯಮಾಡಿ ಯಾವುದೇ ಕಾರಣಕ್ಕೆ ಹೊಡೆಯೋದು ಕೆಲಸ ಮಾಡೋಂತಂದ್ರೆ ದಯಮಾಡಿ ಕರ್ಕೊಂಡ್ಬಿಡಿ. ಜೊತೆ ರಾಜೇಶ್ ಗೌಡರು ಮಾತಾಡಿದ್ರು, ಏನಾದ್ರು ರಾಜೇಶ್ ಗೌಡರನ್ನೇ ಕೇಳಬೇಕು. ಪಕ್ಕದ ಶ್ರೀಗೌಡರನ್ನೋ ಇಲ್ಲ ವಕೀಲರನ್ನ ಬೇರೆ ಕೇಳಿ ಯಾರಿಗೂ ಪರಿಹಾರ ಸಿಗಲ್ಲ. ಕೇಳ್ಬೇಕಾದ್ರೆ ಹೆಂಗೆ ಅಂತಂದ್ರೆ, ಎಲ್ಲ ಸುತ್ತ ವೇದಿಕೆ ಎಲ್ಲ ಕುತ್ಕೊಂಡ್ಬಿಟ್ಟು ಮಾತಾಡೋದಕ್ಕಿಂತ ಗೋಪ್ಯ ಕೂತ್ಕೊಂಡು ಚರ್ಚೆ ಮಾಡಿ. ಸರ್ ಹಿಂಗೆ ಆಗಿದೆ, ಈಗ ನಿಮ್ಮಿಂದ ನಮಗೆ ತೊಂದರೆ ಆಗ್ತೈತೆ, ನೀವು ಎಲ್ಲಿ ಬರ್ತಾ ಇಲ್ಲ, ಹೋರಾಟ ಮಾಡೋಣ ಅಂತ ನೀವು ಅದನ್ನು ಚರ್ಚೆ ಮಾಡಿರಿ.